ಚಾಲೆಂಜಿಂಗ್ ಆಗಿತ್ತು ಅಂದರೆ ಈ ಭೂಮಿನಲ್ಲಿ ಬೆಳೆ ಬೆಳೆಯೋಕ್ಕಾಗಲ್ಲ, ನೀನು ಏನಕ್ಕೆ ಈ ಭೂಮಿ ಮಾಡ್ಕೊಂಡಿದ್ಯಾ, ಈ ಭೂಮಿನಲ್ಲಿ ಬೆಳೆನೇ ಬೆಳೆಯಲ್ಲ, ಲಾಸ್ ಮಾಡ್ಕೋತೀಯಾ, ಈ ಥರ ಹೇಳಿದಾಗ ನಾನು ಚಾಲೆಂಜಿಂಗ್ ಆಗಿ ತೊಗೊಂಡು ನೀವು ನೋಡ್ಬೋದು ಬೆಳೆ ಎಷ್ಟು ಉತ್ಕೃಷ್ಟವಾಗಿ ಬಂದಿದೆ ಅಂತ, ಎಷ್ಟು ಗ್ರೀನಿಶ್ ಆಗಿದೆ ಅಂತ ಅಂದರೆ ಯಾವುದೇ ಥರದ ಒಂದು ಡಿಸೀಸ್ ಇಲ್ಲ. ಈಗ ಆಲ್ಮೋಸ್ಟ್ ಇದು ಅಂದರೆ 3 ತಿಂಗಳ ಕ್ರಾಪ್ ಇದು. ಸೊ ನೀವು ನೋಡ್ಬೋದು ಎಲ್ಲ ಕಡೆ ಎಲೆ ಚುಕ್ಕಿ ರೋಗ ಮತ್ತು ಪೊಟ್ಯಾಷಿಯಂ ಡಿಫಿಷಿಯನ್ಸಿ ಎಲ್ಲ ತೋರಿಸುತ್ತೆ. ಬಟ್ ಇಲ್ಲಿ ಯಾವುದೇ ಥರದ ಆ ಥರ ಡಿಫಿಷಿಯನ್ಸಿ ಇಲ್ಲ. ಯಾಕೆ ಅಂದರೆ ನಾವು ಏನು ಭೂಮಿಗೆ ಗೊಬ್ಬರ ಕೊಟ್ಟಿದ್ದೀವಿ ಅದೆಲ್ಲ ಅಪ್ಟೇಕ್ ಆಗಿ ಗಿಡ ತುಂಬ ಹೆಲ್ತಿಯಾಗಿ ಚೆನ್ನಾಗಿ ಬಂದಿದೆ. ನಮಸ್ಕಾರ, ನನ್ನ ಹೆಸರು ಸಾಗರ್ ಜೆ ಅಂತ ಹೇಳಿ, ಬೋಗನಹಳ್ಳಿ ಗ್ರಾಮ, ರಾಮಂದೂರು ಹೋಬಳಿ, ಪ್ರಿಯಾಪಟ್ಟಣ ತಾಲೂಕು. ನಾನು BE ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿ ನಾನು ಬೆಂಗಳೂರಲ್ಲಿ ಮತ್ತು ಹೈದರಾಬಾದಲ್ಲಿ ಒಂದು 7ರಿಂದ 8 ವರ್ಷಗಳ ಕಾಲ ಪ್ರತಿಷ್ಠಿತ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ. ವಿನಾಕಾರಣಗಳಿಂದ ಕೊರೋನಾ ಆದಮೇಲೆ ಕೃಷಿ ಬಗ್ಗೆ ಒಂದು ಆಕರ್ಷಿತನಾಗಿ ಕೃಷಿ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಕೃಷಿ ಸ್ಟಾರ್ಟ್ ಮಾಡಿದಾಗ್ಲಿಂದನೂ ನಾನು ಶುಂಠಿ ಬೆಳಿತಾನೇ ಇದ್ದೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಶುಂಠಿನ 1 ವರ್ಷ ಬೆಳೆದ ಮೇಲೆ 5 ವರ್ಷದ ತನಕ ಮತ್ತೆ ಬೆಳೆಯೋಕ್ಕಾಗಲ್ಲ ಆ ಭೂಮಿನಲ್ಲಿ. ಹಾಗಾಗಿ ಈ ಭೂಮಿನ ನಾನು ಚೂಸ್ ಮಾಡಿಕೊಂಡೆ. ಈ ಭೂಮಿನ ಚೂಸ್ ಮಾಡಿಕೊಂಡಾಗ ಇದ್ರ ಹಿನ್ನೆಲೆ ಏನಿತ್ತು ಅಂತ ಅಂದರೆ, ಒಂದು 20 ವರ್ಷಗಳಿಂದ ಇಲ್ಲಿ ಏನನ್ನೂ ಬೆಳೆಯೋಕ್ಕಾಗ್ತಿರ್ಲಿಲ್ಲ ಈ ಭೂಮಿನಲ್ಲಿ. ಸೊ ಅದನ್ನು ನಾನು ಚಾಲೆಂಜಿಂಗ್ ಆಗಿ ತೊಗೊಂಡು ಮಾಡಲೇಬೇಕು ಅಂತ ಬಂದಾಗ, ಮಣ್ಣಿನಲ್ಲಿ pH ಇಂಬ್ಯಾಲೆನ್ಸ್ ಅಂತ ಇರುತ್ತೆ. ಸೊ ನಾನು KVKನಲ್ಲಿ ಸಾಯಿಲ್ ಟೆಸ್ಟ್ ಮಾಡಿಸಿದಾಗ ನನಗೆ pH ಆಸಿಡಿಕ್ ಇದೆ ಅಂತ ಬಂತು. ಆಸಿಡಿಕ್ ಇದೆ ಅಂತ ಬಂದಾಗ ನಾವು ಜನರಲಿ ಲೈಮ್ ಅಪ್ಲೈ ಮಾಡಲೇಬೇಕು, ಅಂದರೆ ಸುಣ್ಣ. ಸೊ ಅದನ್ನು ನಾವು ಗೊತ್ತಿಲ್ಲದಿರೋ ಕಂಪ್ನಿಗಳು, ಯಾಕೆಂದರೆ ಶುಂಠಿಗೆ ಇನ್ವೆಸ್ಟ್ ಮಾಡೋದು ಅಂತ ಅಂದರೆ 5ರಿಂದ 8 ಲಕ್ಷ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಮಾಡೋಕ್ಕಿಂತ ಮೊದಲು ನಾವು ಮಣ್ಣಿನ ಗುಣಧರ್ಮನ ಸರಿ ಮಾಡಲಿಲ್ಲ ಅಂತ ಅಂದರೆ ನಾನು ಮಾಡಿದ್ದೆಲ್ಲ ವ್ಯರ್ಥ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಯಾವುದೋ ಗೊತ್ತಿಲ್ಲದೆ ಇರೋ ಒಂದು ಬ್ರ್ಯಾಂಡನ್ನು, ಅದರಲ್ಲಿ ಏನಿದೆಯೋ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ನನಗೆ ಮಿನ್ಶಕ್ತಿ ಅಂತ ಒಂದು ಪರಿಚಯ ಆಯಿತು. ಅದರಲ್ಲಿ ಏನಿತ್ತು ಅಂತ ಅಂದರೆ, ಈ IITians ಡೆವಲಪ್ ಮಾಡಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಅದು. ಸೊ ಹಾಗಾಗಿ ಒಂದು ಬಲವಾದ ನಂಬಿಕೆ ಇತ್ತು ಅದ್ರ ಮೇಲೆ. ಅದನ್ನು ನಾನು ತಗೊಬಂದು ಒಂದು 400ರಿಂದ 450 kg ತೊಗೊಂಡು ಬಂದೆ. ತಗೊಬಂದು ಒಂದು ಬ್ಯಾಸಲ್ ಡೋಸ್ ಆಗಿ ಒಂದು 200 kg ನಾನು ಬಿತ್ತನೆ ಬೀಜ ಮಾಡಬೇಕಾದ್ರೆ ಹಾಕಿದ್ದೀನಿ. ಹಾಕಾದ್ಮೇಲೆ ಅದರಲ್ಲಿ ಕ್ಯಾಲ್ಸಿಯಮ್ ಮತ್ತು ಮೆಗ್ನೀಷಿಯಮ್ಮು ಹರಳು ರೂಪದಲ್ಲಿರುತ್ತೆ. ನಮ್ಗೆ ಏನಾಗುತ್ತೆ ಅಂತ ಅಂದರೆ, ಒಂದು ಲಾಂಗ್ ಟರ್ಮು ಒಂದು 3 ತಿಂಗಳವರೆಗೂ ತುಂಬ ಸ್ಲೋ ರಿಲೀಸ್ ಆಗ್ತಾ ಹೋಗುತ್ತೆ. ಗಿಡಗಳಿಗೆ ಹಂತ ಹಂತವಾಗಿ ಆ ಬೇರುಗಳನ್ನ ಹೊಡೆಯೋದಕ್ಕೆ ಶಕ್ತಿ ನೀಡಿದಾಗ ಆಗುತ್ತೆ. ಕ್ಯಾಲ್ಸಿಯಂ ಮೆಗ್ನೀಷಿಯಮ್ ತುಂಬ ಇಂಪಾರ್ಟೆಂಟ್ ರೋಲ್ ಅದು. ಹಾಗಾಗಿ ನಾವು ಅದನ್ನು ಯೂಸ್ ಮಾಡಿದ್ಮೇಲೆ, ಶುಂಠಿ ಹಾಕಿದ್ಮೇಲೆ ನನಗೆ ಯಾವುದೇ ಥರದ ತೊಂದರೆ ಬಂದಿಲ್ಲ. ಆಮೇಲಿಂದ ಏನಂದರೆ, ಡಿಸೀಸ್ ಟಾಲರೆನ್ಸು ಚೆನ್ನಾಗಿ ಬರುತ್ತೆ ಇದರಲ್ಲಿ. ಶುಂಠಿ ಹುಟ್ಟುತ್ತಾನು ತುಂಬ ಗ್ರೀನಾಗಿ ಹುಟ್ಟಿತು. ಬೆಳೀತಾ ಯಾವುದೇ ಥರದ ಒಂದು ರೋಗ ಬಾಧೆ ಆಗಲಿ, ಕೀಟ ಬಾಧೆ ಆಗಲಿ ಅಂದರೆ ಬೇರೆ ಇದರಲ್ಲಿ ಬರುವಂಥ ಅಷ್ಟು ಕಾಯಿಲೆಗಳು ಏನೂ ಕಾಣಿಸ್ಕೊಂಡಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ನೀವು ನೋಡ್ಬೋದು, ಇದು ಗ್ರ್ಯಾನ್ಯೂಲ್ಸ್ ರೂಪದಲ್ಲಿರುತ್ತೆ. ಸೊ ಮತ್ತು ಇನ್ನುಳಿದಿದ್ದು 250 kgನ ನಾವು ಫರ್ಟಿಲೈಸರ್ ಜೊತೆ ಕೊಟ್ಕೊಬೋದು, ಫಸ್ಟ್ ಅಪ್ಲಿಕೇಶನ್ಗೆ ಮತ್ತು ಸೆಕೆಂಡ್ ಅಪ್ಲಿಕೇಶನ್ಗೆ. ಇದು ಗ್ರ್ಯಾನ್ಯೂಲ್ ಫಾರ್ಮಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂದರೆ, ತುಂಬ ಸ್ಲೋ ರಿಲೀಸ್ ಆಗುತ್ತೆ. ನೀವು ನೋಡ್ಬೋದು ಇಲ್ಲಿ. ಈಗ ನೋಡ್ಬೋದು ನೀವು, ಶುಂಠಿನಲ್ಲಿ ಒಂದೇ ಒಂದು ಡಿಸೀಸ್ ಕಾಣಿಸ್ತಾ ಇಲ್ಲ. ಅದು ಶುಂಠಿನಲ್ಲಿ ಈಗ ಸಾಮಾನ್ಯವಾಗಿ ಒಂದು ಎಲೆ ಚುಕ್ಕೆ ರೋಗ ಎಲ್ಲ ಅಂತ ಹೇಳ್ತಾರೆ. ಅದು ಏನಂದರೆ, ಗಿಡದಲ್ಲಿ ಸ್ಟ್ರೆಂತ್ ಇಲ್ಲ ಅಂದಾಗ ಅವೆಲ್ಲ ಡಿಸೀಸ್ಗಳು ಅಟ್ಯಾಕ್ ಆಗ್ತವೆ. ಗಿಡನೇ ತುಂಬ ಸ್ಟ್ರಾಂಗ್ ಆಗಿ ಬಲ್ಕಾಗಿ ಬಂದಾಗ ಆ ರೋಗಗಳನ್ನು ತಡ್ಕೊಳ್ಳೋ ಶಕ್ತಿ ಅದಕ್ಕೆ ಸಿಗುತ್ತೆ. ಹಾಗಾಗಿ ಮಿನ್ಶಕ್ತಿ ತುಂಬ ಒಳ್ಳೆ ಪ್ರಾಡಕ್ಟು. ಆಲ್ಸೋ ಇಟ್ಸ್ ಡೆವಲಪ್ಡ್ ಬೈ IITians. ಅಂದರೆ ಒಂದು ನಂಬಿಕೆ, ಯಾಕೆಂದರೆ ನಮ್ಮ ದೇಶದ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಅದನ್ನು ಡೆವಲಪ್ ಮಾಡಿದ್ದಾರೆ. ಸೊ ಹಾಗಾಗಿ ಯೂಸ್ ಮಾಡ್ಬೋದು ಮಿನ್ಶಕ್ತಿನ. ಈ pH ಅಲ್ಲಿ ಈಗ ಸಾಮಾನ್ಯವಾಗಿ 6ರಿಂದ 7, 7.5 ತನಕ ಶುಂಠಿಗೆ ಇದ್ದರೆ ತುಂಬ ಒಳ್ಳೆಯದು. ಈಗ 5.5, 4 ಈ ಥರ ಎಲ್ಲ ಬರುತ್ತೆ. ಅದು ಅಸಿಡಿಕ್ ಸಾಯಿಲ್ ಅಂತ ಕನ್ಸಿಡರ್ ಮಾಡ್ತಾರೆ. 7.5 ಮೇಲೆ ಬಂದರೆ ಆಲ್ಕಲೈನ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನಮಗೆ ಅಸಿಡಿಕ್ ಸಾಯಿಲ್ ಅಂತ ಬಂದಾಗ, ನಮಗೆ ಮುಂಜಾಗ್ರತೆಯಾಗಿ ನಾವು ಅದಕ್ಕೆ ಡೊಲೊಮೈಟನ್ನು ಸೇರಿಸದೆ ಹೋದರೆ, ಸೊ ಏನಾಗುತ್ತೆ ಅಂದರೆ, ನಾವು ಎಷ್ಟೇ ಗೊಬ್ಬರಗಳು, ತಿಪ್ಪೆ ಗೊಬ್ಬರ ಆಗಿರ್ಬೋದು, ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಅಥವಾ ಕೋಳಿ ಗೊಬ್ಬರ ಆಗಿರ್ಬೋದು, ಅಥವಾ ಕೆಮಿಕಲ್ ಫರ್ಟಿಲೈಸರ್ಸ್ ಆಗಿರ್ಬೋದು, ಅಥವಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳಾಗಿರ್ಬೋದು, ಏನೇ ಕೊಟ್ಟರು ಆ ಬೇರುಗಳು ಅದನ್ನು ತಗೊಳ್ಳೋ ಸ್ಥಿತಿನಲ್ಲಿ ಇರಲ್ಲ. ಯಾಕೆಂದರೆ ಅವೈಲಬಿಲಿಟಿ ಇರಲ್ಲ. ಯಾಕೆಂದರೆ pH ಅಸಿಡಿಕ್ ಆಗಿರುತ್ತೆ. ಹೇಗೆ ಅಂತ ಅಂದರೆ, ಅದನ್ನು ಒಂದು ಸಾಮಾನ್ಯವಾಗಿ ಒಂದು ಕಾನ್ಸೆಪ್ಟಲ್ಲಿ ಹೇಳಬೇಕು ಅಂತಂದರೆ, ನಮಗೆ ತುಂಬ ಗ್ಯಾಸ್ಟ್ರಿಕ್ ಇರುತ್ತೆ. ಸೊ ನಮಗೆ ಎಷ್ಟೇ ಒಂದು ಉತ್ಕೃಷ್ಟವಾದ ಆಹಾರ ತಂದಿಟ್ರೂ ನಮಗೆ ತಿನ್ನೋಕ್ಕಾಗಲ್ಲ. ಆ ಪರಿಸ್ಥಿತಿ ಮಣ್ಣಿಗಾಗಿರುತ್ತೆ. ಸೊ ಹಾಗಾಗಿ ಬೇರುಗಳು ತುಂಬ ಇನ್ಆಕ್ಟಿವ್ ಆಗಿರುತ್ತೆ. ನಾವು ಈ ಮಿನ್ಶಕ್ತಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ, pH ಬ್ಯಾಲೆನ್ಸಿಂಗ್ ಆಗಿ ಬರುತ್ತೆ. ಸೊ ಅಸಿಡಿಕ್ ಇರೋದು ಒಂದು ನಾರ್ಮಲ್ ಸ್ಟೇಜಿಗೆ ಬರುತ್ತೆ. ನಾರ್ಮಲ್ ಸ್ಟೇಜಿಗೆ ಬಂದಾಗ ಬೇರುಗಳು, ವೈಟ್ ರೂಟ್ಸು ತುಂಬ ಆಕ್ಟಿವೇಟ್ ಆಗ್ತವೆ. ಆಕ್ಟಿವೇಟ್ ಆಗಿ ನಾವು ಒಂದು ಪೋಷಕಾಂಶಗಳನ್ನ ಭೂಮಿಗೆ ನೀಡ್ತೀವಿ, ಅಥವಾ NPK ಪ್ರಮುಖ ಪೋಷಕಾಂಶಗಳು ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಏನೇ ಕೊಟ್ಟರು ಅದು ತಗೊಳ್ಳೋ ಸ್ಥಿತಿನಲ್ಲಿರುತ್ತೆ. ಇಲ್ಲ ಅಂತಂದರೆ ಬೇರುಗಳೆಲ್ಲ ಇನ್ಆಕ್ಟಿವ್ ಆಗಿರುತ್ತೆ ಯಾವಾಗಲೂ. ಸೊ ಏಕೆಂದರೆ ನಾನು ತುಂಬ ಚಾಲೆಂಜಸ್ ಬೇರೆ ಫೀಲ್ಡ್ಗಳಲ್ಲಿ ನೋಡಿದ್ದೀನಿ. ಏನನ್ನೂ ಮಣ್ಣನ್ನು ಟೆಸ್ಟ್ ಮಾಡಿಸದೆ ಹಾಗೆ ಶುಂಠಿ ಹಾಕ್ಬಿಡ್ತಾರೆ. ಆಗ ಅದು ನಾವು ಏನು ಗೊಬ್ಬರ ಕೊಟ್ಟಿದ್ದೀವಿ, ಆ ಫರ್ಟಿಲೈಸರ್ ಅಂಗಡಿಯವರು ಆ ಗೊಬ್ಬರ ಕೊಟ್ಟರು, ಈ ಗೊಬ್ಬರ ಕೊಟ್ಟರು, ಡೆವಲಪ್ಮೆಂಟು ಕೊಟ್ಟರು, ಏನು ಕೊಟ್ಟರು ಡೆವಲಪ್ ಆಗಲ್ಲ. ಯಾಕೆ ಅಂತ ಅಂದರೆ, ಅಲ್ಲಿ ಮೇನ್ ಬೇಕಾಗಿರೋದೇ pHನ್ನ ಬ್ಯಾಲೆನ್ಸ್ ಮಾಡಿರಲ್ಲ ನಾವು.
ಸೊ ವೈಟ್ ರೂಟ್ಸು ಇನ್ಆಕ್ಟಿವ್ ಸ್ಟೇಜಲ್ಲಿ ಇರುತ್ತೆ. ಸೊ ಹಾಗಾಗಿ ಏನು ಕೊಟ್ರು ತಗೊಳ್ಳಲ್ಲ. ಯಾವುದೇ ಬೆಳೆ ಆದ್ರೂ ಪಿ ಎಚ್ನ ಬ್ಯಾಲೆನ್ಸ್ ಮಾಡಿಕೊಂಡೇ ನಾವು ಬೆಳೆಗಳನ್ನ ಬೆಳಿಬೇಕು. ಈಗ ನಾವು ಮಾರ್ಕೆಟಲ್ಲಿ ಸಿಗೋ ಸುಣ್ಣನ ಹೇಗಾಗುತ್ತೆ ಅಂತ ಅಂದರೆ, ಅದು ಏನು ಟ್ರಸ್ಟೆಡ್ಡು ಸರ್ಟಿಫಿಕೇಷನ್ ಆಗಿದೆಯಾ ಇಲ್ವಾ ಅನ್ನೋದು ನಮಗೆ ಗೊತ್ತಿರಲ್ಲ. ಅದು ಯಾವುದಾದ್ರೂ ಪೌಡ್ರ್ ಆಗಿರ್ಬೋದು ಒಟ್ನಲ್ಲಿ ಮಾರ್ಕೆಟಲ್ಲಿ, ಯಾಕೆಂದರೆ ಅದು ತುಂಬ ಕಮ್ಮಿ ಬೆಲೆಗೆ ಸಿಗೋದ್ರಿಂದ ನಾವು ಅದ್ರ ಕ್ವಾಲಿಟಿ ಬಗ್ಗೆ ಗಮನ ಕೊಡೋಕೆ ಹೋಗಲ್ಲ. ಏನೊಂದು 300-350 ರೂಪಾಯಿಗೆಲ್ಲ ಒಂದು ಬ್ಯಾಗ್ ಕೊಟ್ಬಿಡ್ತಾನೆ 50 kgದು. ಸೊ ಹಾಗಾಗಿ ಜನ ಏನು ಮಾಡಿಬಿಡ್ತಾರೆ, ಅದ್ರದ್ದು ಕ್ವಾಲಿಟಿ ಏನು, ಆ ಸರ್ಟಿಫಿಕೇಷನ್ ಆಗಿದೆಯಾ, ಅದರಲ್ಲಿ ಡೋಲೋಮೈಟ್ ಇದೆಯಾ ಅಥವಾ ಬೇರೆ ಯಾವುದಾದ್ರು ಪೌಡ್ರ್ ಇದೆಯಾ, ಅದು ಯಾವುದು ನಮಗೆ ಗೊತ್ತಿಲ್ಲ ಈ ಕಾಲದಲ್ಲಿ. ಏಕೆಂದರೆ ಏನಾದರೂ ಒಂದು ರೈತ ನಂಬ್ತಾನೆ ಅಂದರೆ ಅವನಿಗೆ ಮೋಸ ಮಾಡೋರೇ ಜಾಸ್ತಿ. ಹಾಗಾಗಿ ನಾವು ತುಂಬ ಟ್ರಸ್ಟೆಡ್ ಪ್ರಾಡಕ್ಟ್ ಅಂತ ಅಂದರೆ ಮಿಂಚ್ ಶಕ್ತಿ. ಯಾಕೆ ಅಂದರೆ ಇಟ್ಸ್ ಡೆವಲಪ್ಡ್ ಬೈ IITians, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಡೆವಲಪ್ ಮಾಡಿರತಕ್ಕಂಥ ಒಂದು ಪ್ರಾಡಕ್ಟ್ ಇದು. ಇದ್ರ ಜೊತೆಗೆ ಇದಕ್ಕೆ ಸರ್ಟಿಫಿಕೇಷನ್ ಕೂಡ ಆಗಿದೆ. ಕ್ಯಾಲ್ಸಿಯಂ ಆಲ್ಮೋಸ್ಟ್ 50-55% ಕ್ಯಾಲ್ಸಿಯಂ ಇದೆ. ಸೊ ಮೆಗ್ನೀಷಿಯಮ್ ಆಲ್ಮೋಸ್ಟ್ 20-25% ಇದೆ. ಇವೆರಡರದ್ದು ತುಂಬ ರೋಲ್ ಇರುತ್ತೆ. ಯಾವುದೇ ಒಂದು ಬ್ಯಾಸಲ್ ಡೋಸಲ್ಲಿ ಕೊಟ್ಟಾಗ ಬೆಳೆಗಳು ತುಂಬ ಚೆನ್ನಾಗಿ ಬರೋದಕ್ಕೆ ಇವೆರಡರದ್ದು ತುಂಬ ರೋಲ್ ಇರುತ್ತೆ. ಏನಾಗುತ್ತೆ ಅಂತ ಅಂದರೆ, ಈ ಮಾರ್ಕೆಟಲ್ಲಿ ಸಿಗೋ ಈ ಪೌಡ್ರ್ ರೂಪದಲ್ಲಿ ಇರತಕ್ಕಂಥ ಈ ಡೋಲೋಮೈಟ್ ಏನಿದೆ, ಸೊ ಇದನ್ನು ನಾವು ಭೂಮಿಗೆ ಅಪ್ಲೈ ಮಾಡಿದಾಗ ಒಂದು ಅಗಾಧವಾದ ಒಂದು ಯಾವುದಾದ್ರೂ ಒಂದು ಬೇಸಿಗೆ ಮಳೆ ಅದಾಗಲಿ ಅಥವಾ ತುಂಬ ಹೆಚ್ಚಿಗೆ ಮಳೆಗಾಲ ಆದಾಗ ಅದು ತೊಯ್ಕೊಂಡು ಹೊರಟೋಗುತ್ತೆ, ತುಂಬ ಬೇಗ ಲೀಚ್ ಔಟ್ ಆಗಿ ಹೋಗುತ್ತೆ. ಸೊ ಈ ಮಿನ್ಶಕ್ತಿ ಯೂಸ್ ಮಾಡೋದ್ರಿಂದ ಇನ್ನೊಂದು ನಮಗೆ ತುಂಬ ಅಡ್ವಾಂಟೇಜ್ ಏನಂತ ಅಂದರೆ, ಇದು ಗ್ರಾನ್ಯುಲ್ ಫಾರ್ಮಲ್ಲಿ ಇರೋದ್ರಿಂದ ಇದು ನಿಮಗೆ ಅಷ್ಟು ಬೇಗ ಕರಗಲ್ಲ. ಇದು ಮಣ್ಣೊಳಗಡೆ ಇರುತ್ತೆ. ಇದು ಹಂತವಾಗಿ ಎಷ್ಟು ಮಳೆ ಬಿದ್ರೂ ಇದು ಅಷ್ಟು ಬೇಗ ಕರಗಲ್ಲ. ಹಂತವಾಗಿ ಇದು ತುಂಬ ಸ್ಲೋ ರಿಲೀಸ್ ಆಗಿ ನಮಗೆ ಅಟ್ಲೀಸ್ಟ್ ಒಂದು 2-3 ತಿಂಗಳ ಕಾಲ ಭೂಮಿಯಲ್ಲಿ ಬೇಕಾಗಿರತಕ್ಕಂಥ ಮೆಗ್ನೀಷಿಯಮ್ ಆಗಲಿ ಅಥವಾ ಕ್ಯಾಲ್ಸಿಯಂ ಆಗಲಿ ಸಪ್ಲೈ ಮಾಡಿ, ಸೊ ವೈಟ್ ರೂಟ್ಸ್ನ ಆ್ಯಕ್ಟಿವ್ ಆಗಿರೋ ಥರ ಮಾಡುತ್ತೆ. ನೆಕ್ಸ್ಟು ಶುಂಠಿ ಮಾಡಬೇಕು ಅಂತ ಇದ್ದರೆ ಆವಾಗ ನೀವು ಒಂದು ಅರ್ಧ ಎಕರೆಗೆ ಇದನ್ನು ಮಾಡಿ, ಅರ್ಧ ಎಕರೆಗೆ ನಿಮ್ಮ ಚಾಲೆಂಜಿಂಗಾಗಿ ಇನ್ನೊಂದು ಅರ್ಧ ಎಕರೆಗೆ ಮಾಡಬೇಡಿ. ಆವಾಗಲೇ ನಿಮಗೆ ಅದ್ರದ್ದು ಒಂದು ರಿಸಲ್ಟ್ ಏನು ಅಂತ ಗೊತ್ತಾಗುತ್ತೆ. ಆಮೇಲೆ ಈ ಪ್ರಾಡಕ್ಟ್ನ ಬರೀ ಶುಂಠಿ ಬೆಳೆಗೆ ಅಂತಲ್ಲ, ಸೊ ಅವ್ರ ಕಂಪ್ನಿಯವ್ರು ಕ್ಲೈಮ್ ಮಾಡಿರೋ ಥರ ಸೊ ತೆಂಗಿಗೂ ಯೂಸ್ ಮಾಡ್ಬೋದು, ಅಡಿಕೆಗೂ ಯೂಸ್ ಮಾಡ್ಬೋದು, ಕಾಫಿ, ಮೆಣಸು, ಏಲಕ್ಕಿ ಎಲ್ಲ ಕಡೆನೂ PH ತುಂಬ ಇಂಪಾರ್ಟೆಂಟ್ ರೋಲು, ಅಲ್ಲೆಲ್ಲ ಯೂಸ್ ಮಾಡ್ಬೋದು ಇದು.